ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಕಮಲಾ ದಾಸ್ ಅವರು ಬರೆದಿರ್ತಕ್ಕಂತಹ ಪನಿಷ್ಮೆಂಟ್ ಇನ್ ಕಿಂಡರ್ ಗಾರ್ಟನ್ ಅಂತಕ್ಕಂಥ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಪೋಯಮ್ನಲ್ಲಿ ನಮ್ಮ ಪೋಯೆಟ್ ಅಂದರೆ ಕಮಲಾ ದಾಸ್ ಅವರು ತಮ್ಮ ಒಂದು ಬಾಲ್ಯದ ದಿನಗಳಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಘಟನೆ ಸಿಹಿ ಘಟನೆ ಆಗಿರೋದಿಲ್ಲ, ಅದರ ಬದಲಾಗಿ ಕಹಿ ಘಟನೆ ಆಗಿರುತ್ತೆ. ಅಂದರೆ ಆ ಒಂದು ಘಟನೆಯಿಂದಾಗಿ ನಮ್ಮ ಒಂದು ಪೋಯೆಟ್ಗೆ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ. ಹಾಗಾದರೆ ಆ ಘಟನೆ ಏನು ಮತ್ತು ಯಾವ ಕಾರಣದಿಂದ ಅವರ ಒಂದು ಮನಸ್ಸಿಗೆ ನೋವಾಯಿತು ಅಂತಕ್ಕಂಥದ್ದನ್ನು ಈ ಒಂದು ಪೋಯಮ್ ಮೂಲಕ ನಾವು ತಿಳ್ಕೊಳ್ಳೋಣ. ಬನ್ನಿ ಫಸ್ಟ್ ಸ್ಟಾಂಜವನ್ನು ನೋಡೋಣ. Today the world is a little more my own. No need to remember the pain a blue frocked woman caused, throwing words at me like pots and pans to drain that honey-colored day of peace. Why don't you join the others? What a peculiar child you are. Yes, first line ನೋಡಿ. ಟುಡೇ ದ ವರ್ಲ್ಡ್ ಈಸ್ ಅ ಲಿಟಲ್ ಮೋರ್ ಮೈ ಓನ್. ಅಂದರೆ ಈಗ ಒಂದು ನನ್ನ ಜೀವನ ನನ್ನ ನಿಯಂತ್ರಣದಲ್ಲಿದೆ. ಯಾರು ಕೂಡ ನನ್ನ ಜೀವನವನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯ. ಜೀವನದಲ್ಲಿ ಸಾಕಷ್ಟು ಮೆಚುರಿಟಿ ಆಲ್ರೆಡಿ ನನಗೆ ಬಂದುಬಿಟ್ಟಿದೆ. ಅನೇಕ ಒಂದು ನೋವುಗಳನ್ನು ಮತ್ತು ನಲಿವುಗಳನ್ನು ಆಲ್ರೆಡಿ ನಾನು ಎಕ್ಸ್ಪೀರಿಯನ್ಸನ್ನು ಪಡೆದುಕೊಂಡಿದ್ದೇನೆ ಅಂತಕ್ಕಂಥ ಒಂದು ಮೀನಿಂಗನ್ನು ಈ ಒಂದು ಫಸ್ಟ್ ಲೈನ್ ಕೊಡ್ತಾ ಇದೆ. ಇನ್ನು ಸೆಕೆಂಡ್ ಆ್ಯಂಡ್ ಥರ್ಡ್ ಲೈನ್ ನೋಡಿ. ನೋ ನೀಡ್ ಟು ರಿಮೆಂಬರ್ ದ ಪೇನ್ ಎ ಬ್ಲೂ ಫ್ರಾಕ್ಡ್ ವುಮೆನ್ ಕಾಸ್ಡ್. ಎಸ್ ನೋಡಿ, ಒಂದು ನೋವನ್ನು ನೆನಪು ಮಾಡ್ಕೊಳ್ತಕ್ಕಂತಹ ಒಂದು ಅವಶ್ಯಕತೆ ಇಲ್ಲ. ಯಾವ ನೋವನ್ನು ಅಂದರೆ ಎ ಬ್ಲೂ ಫ್ರಾಕ್ ವುಮೆನ್ ಕೊಟ್ಟಿರ್ತಕ್ಕಂತಹ ಒಂದು ಆ ನೋವನ್ನು ನಾನು ನೆನಪು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಬ್ಲೂ ಫ್ರಾಕ್ ವುಮೆನ್ ಅಂತ ಕರೆಯೋದಾದರೂ ಯಾರನ್ನ ಅಂದರೆ ನಮ್ಮ ಪೋಯೆಟ್ ಅವರಿಗೆ ಕಲಿಸಿರ್ತಕ್ಕಂತಹ ಟೀಚರನ್ನೇ ಅವರು ಎ ಬ್ಲೂ ಫ್ರಾಕ್ ವುಮೆನ್ ಅಂತೇಳಿ ಕರೀತಾ ಇದ್ದಾರೆ. ನೋಡಿ, ಇಲ್ಲಿ ಯಾವುದೇ ಒಂದು ರೆಸ್ಪೆಕ್ಟನ್ನು ತಮ್ಮ ಟೀಚರ್ಗೆ ಕೊಡ್ತಾ ಇಲ್ಲ. ಹೀಗೆ ಒಂದು ರೆಸ್ಪೆಕ್ಟನ್ನು ಕೊಡದೇ ಇರೋಕ್ಕೂ ಕಾರಣ ಏನಪ್ಪ ಅಂದರೆ ಆ ಒಂದು ಟೀಚರ್ ಈ ನಮ್ಮ ಪೋಯೆಟ್ನ ಮನಸ್ಸಿಗೆ ತುಂಬಾ ನೋವನ್ನು ಉಂಟು ಮಾಡಿರ್ತಾರೆ. ಅಂದರೆ ಇವರ ಒಂದು ಕಿಂಡರ್ ಗಾರ್ಟನ್ನಲ್ಲಿ ಓದ್ತಾ ಇರಬೇಕಾದ್ರೆ ಆ ಒಂದು ಟೀಚರಿಂದ ನಮ್ಮ ಒಂದು ಪೋಯೆಟ್ಗೆ ತುಂಬಾ ಹರ್ಟ್ ಆಗಿರುತ್ತೆ. ಹಾಗಾಗಿನೇ ಅವರು ಇಲ್ಲಿ ಎ ಬ್ಲೂ ಫ್ರಾಕ್ ವುಮೆನ್ ಅಂತೇಳಿ ಕರೀತಾ ಇದ್ದಾರೆ, ಟೀಚರ್ ಅಂತ ಕರೀತಾ ಇಲ್ಲ. ಸೊ ಅವರು ಕೊಟ್ಟಿರ್ತಕ್ಕಂಥ ಒಂದು ನೋವನ್ನು ನಾನು ಮತ್ತೆ ನೆನಪು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಥ್ರೋಯಿಂಗ್ ವರ್ಡ್ಸ್ ಎಟ್ ಮೀ ಲೈಕ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್. ಎಸ್ ನೋಡಿ, ಅವರು ಯೂಸ್ ಮಾಡಿರ್ತಕ್ಕಂತಹ ವರ್ಡ್ಸ್ಗಳನ್ನು ನಮ್ಮ ಪೋಯೆಟ್ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಥ್ರೋಯಿಂಗ್ ವರ್ಡ್ಸ್ ಅಂದರೆ ಅವರು ನನ್ನ ಕಡೆ ಶಬ್ದಗಳನ್ನು ಬಿಟ್ಟರು, ಅಂದರೆ ಸ್ಕೋಲ್ಡೆಡ್, ಬೈದರು, ಸಾಕಷ್ಟು ಬೈದರು ನನ್ನನ್ನು. ಯಾವ ರೀತಿ ಅಂದರೆ ಎಟ್ ಮೀ ಲೈಕ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್. ನೋಡಿ, ಒಂದು ಸಿಮಿಲಿಯನ್ನು ಯೂಸ್ ಮಾಡಿಕೊಂಡು ನಮ್ಮ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಶಿಕ್ಷಕರು ಏನು ಟೀಚರ್ ಇದ್ರಲ್ವ, ಅವರು ಯಾವ ರೀತಿ ಬೈದ್ರಪ್ಪ ಅಂದರೆ ತುಂಬ ಜೋರಾಗಿ ನಮ್ಮ ಒಂದು ಪೋಯೆಟನ್ನು ಬೈದಿರ್ತಾರೆ. ಅಂದರೆ ತುಂಬ ನಾಯ್ಸಿಯಾಗಿ ಅವರ ಒಂದು ವರ್ಡ್ಸ್ಗಳಿರ್ತವೆ. ಇದರಿಂದಾಗಿ ನಮ್ಮ ಪೋಯೆಟ್ಗೆ ತುಂಬಾ ಹರ್ಟ್ ಆಗಿರುತ್ತೆ. ಟು ಡ್ರೈನ್ ದಟ್ ಹನಿ ಕಲರ್ಡ್ ಡೇ ಆಫ್ ಪೀಸ್. ಎಸ್, ಅವತ್ತು ಅಂದರೆ ಒಂದು ಪ್ರಶಾಂತವಾಗಿರ್ತಕ್ಕಂತಹ ದಿನ ಅದಾಗಿತ್ತು. ಅಂತಹ ಒಂದು ಪ್ರಶಾಂತವಾಗಿರ್ತಕ್ಕಂತಹ ದಿನವನ್ನು ಅವರು ಹಾಳು ಮಾಡಿಬಿಟ್ರು, ನನ್ನ ಮನಸ್ಸಿಗೆ ತುಂಬಾ ನೋವು ಮಾಡಿದ್ರು ಅಂಥೇಳಿ ಪೋಯೆಟ್ ನೆನಪು ಮಾಡ್ಕೊಳ್ತಾ ಇದ್ದಾರೆ. ವೈ ಡೋಂಟ್ ಯು ಜಾಯಿನ್ ದ ಅದರ್ಸ್, ವಾಟ್ ಎ ಪೆಕ್ಯುಲಿಯರ್ ಚೈಲ್ಡ್ ಯು ಆರ್. ಎಸ್ ನೋಡಿ, ಆ ಟೀಚರ್ ಏನಂತ ಬೈದರು ಅಂದರೆ ನೀನು ಯಾಕೆ ಬೇರೆ ಒಂದು ಮಕ್ಕಳ ಜೊತೆ ಆಟ ಆಡ್ತಾ ಇಲ್ಲ, ಒಬ್ಬಳೇ ಯಾಕೆ ಕೂತ್ಕೊಂಡಿದ್ದೀಯಾ, ಏನು ವಿಚಿತ್ರವಾಗಿ ನೀನು ಆಡ್ತೀಯಲ್ಲ ಅಂಥೇಳಿ ನಮ್ಮ ಒಂದು ಪೋಯೆಟನ್ನು ಅವರು ಬೈದಿರ್ತಾರೆ. ಈ ರೀತಿ ಯಾಕೆ ಹೇಳ್ತಾರೆ ಅಂದರೆ ಈ ಎಲ್ಲ ಮಕ್ಕಳು ಕೂಡ ಆ ಟೀಚರ್ ಜೊತೆ ಕಿಂಡರ್ ಗಾರ್ಟನ್ನಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಪಿಕ್ನಿಕ್ ಹೋಗಿರ್ತಾರೆ. ಈ ರೀತಿ ಪಿಕ್ನಿಕ್ ಹೋದಾಗ ಎಲ್ಲ ಮಕ್ಕಳು ಕೂಡ ತುಂಬ ಖುಷಿಯಿಂದಾನೇ ಅಲ್ಲಿ ಆಟ ಆಡ್ತಾ ಇರ್ತವೆ. ಆದರೆ ನಮ್ಮ ಒಂದು ಪೋಯೆಟ್ ಸುಮ್ಮನೆ ಏಕಾಂತವಾಗಿ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಬಂದು ಟೀಚರ್ ಈ ರೀತಿ ಬೈತಾರೆ, ಯಾಕೆ ನೀನು ಬೇರೆಯವ್ರ ಜೊತೆ ಸೇರಿಕೊಂಡು ಆಟ ಆಡ್ತಿಲ್ಲ, ಏನು ವಿಚಿತ್ರವಾಗಿದೆಯಾ ಅಂಥೇಳಿ ಬೈದಿರ್ತಾರೆ. ನೋಡಿ, ನಮ್ಮ ಪೋಯೆಟ್ ಸುಮ್ಮನೆ ಪ್ರಶಾಂತವಾಗಿ ಯಾರಿಗೂ ಕೂಡ ಒಂದು ಡಿಸ್ಟರ್ಬನ್ನು ಮಾಡದೇ ತಮ್ಮ ಪಾಡಿಗೆ ತಾವು ಕುಳಿತುಕೊಂಡ್ರೂ ಕೂಡ ಆ ಒಂದು ಟೀಚರ್ ಏನು ಬೈದಿರ್ತಾರೋ ಆ ಮಕ್ಕಳ ಮುಂದೆ ಆ ಒಂದು ಘಟನೆ ನಮ್ಮ ಒಂದು ಪೋಯೆಟ್ಗೆ ಸಾಕಷ್ಟು ನೋವನ್ನು ಉಂಟು ಮಾಡಿರುತ್ತೆ. ಅದನ್ನೇ ಅವರು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೋಡಿ, ಇಲ್ಲಿ ಚಿಕ್ಕ ಮಕ್ಕಳ ಮೇಲೆ ತಂದೆ ತಾಯಿ ಇರ್ಬೋದು, ಅಥವಾ ಪೇರೆಂಟ್ಸ್ ಇರ್ಬೋದು, ಅಥವಾ ಅವರ ಟೀಚರ್ಸ್ ಇರ್ಬೋದು, ಏನಾದರೂ ಹಾರ್ಶ್ ವರ್ಡ್ಸನ್ನು ಯೂಸ್ ಮಾಡಿದರೆ ಅಥವಾ ಅವರನ್ನು ಬೈದರೆ ಆ ಒಂದು ಬೈಗುಳಗಳು ಅವರ ಮನಸ್ಸಿನ ಮೇಲೆ ತುಂಬ ಆಘಾತವನ್ನು ಉಂಟು ಮಾಡ್ತವೆ. ಅದರಿಂದ ಅವರಿಗೆ ತುಂಬ ನೋವಾಗುತ್ತೆ. ಅದು ತಾತ್ಕಾಲಿಕವಾಗಿರ್ತಕ್ಕಂತಹ ನೋವಲ್ಲ, ಅದು ತುಂಬ ದಿನಗಳ ಕಾಲ ಆ ಒಂದು ಮಕ್ಕಳಿಗೆ ಹಾಗೆ ಅವರ ಒಂದು ನೆನಪಿನಲ್ಲಿ ಇರುತ್ತೆ. ಅದರಿಂದ ತುಂಬ ನೋವು ಅವರಿಗೆ ಉಂಟಾಗುತ್ತೆ ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ದೊಡ್ಡವರಾದರೆ ಆ ಒಂದು ಘಟನೆಯನ್ನು ಬೇಗ ಮರಿಬೋದು, ಆದರೆ ಮಕ್ಕಳು ಅಷ್ಟೊಂದು ಬೇಗ ಆ ಒಂದು ಘಟನೆಗಳನ್ನು ಮರೆಯೋದಿಲ್ಲ ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಸ್ಟಾಂಜವನ್ನು ನೋಡಿ. ಆನ್ ದ ಲಾನ್ ಇನ್ ಕ್ಲಸ್ಟರ್ಸ್ ಸ್ಯಾಟ್ ಮೈ ಸ್ಕೂಲ್ ಮೇಟ್ಸ್ ಸಿಪ್ಪಿಂಗ್ ಸುಗರ್ ಕೇನ್. ದೇ ಟರ್ನ್ಡ್ ಆ್ಯಂಡ್ ಲಾಫ್ಟ್. ಚಿಲ್ಡ್ರನ್ ಆರ್ ಫನ್ನಿ ಥಿಂಗ್ಸ್. ದೇ ಲಾಫ್ ಇನ್ ಮಿರ್ತ್ ಆಟ್ ಅದರ್ಸ್ ಟೀಯರ್ಸ್. ಐ ಬರೀಡ್ ಮೈ ಫೇಸ್ ಇನ್ ದ ಸನ್ ವಾರ್ಮ್ಡ್ ಹೆಡ್ಜ್ ಆ್ಯಂಡ್ ಸ್ಮೆಲ್ಟ್ ದ ಫ್ಲವರ್ಸ್ ಆ್ಯಂಡ್ ದ ಪೇನ್. ಎಸ್, ಫಸ್ಟ್ ಲೈನ್ ನೋಡಿ.
ಆನ್ ದ ಲಾನ್ ಅಂದರೆ ಅಲ್ಲೇನು ಹುಲ್ಲು ಬೆಳೆದಿರುತ್ತಲ್ವ ಆ ಹುಲ್ಲಿನ ಮೇಲೆ ಇನ್ ಕ್ಲಸ್ಟರ್ಸ್ ಅಂದರೆ ಗುಂಪು ಗುಂಪಾಗಿ, ಅಂದರೆ ಆ ಒಂದು ಮಕ್ಕಳೇನಿರ್ತಾರಲ್ವ ಅವರೆಲ್ಲರೂ ಕೂಡ ಗುಂಪು ಗುಂಪಾಗಿ ಕೂತ್ಕೊಂಡಿರ್ತಾರೆ. ಸ್ಯಾಟ್ ಮೈ ಸ್ಕೂಲ್ ಮೇಟ್ಸ್ ಸಿಪ್ಪಿಂಗ್ ಶುಗರ್ ಕೇನ್. ಅವ್ರು ಏನು ಮಾಡ್ತಾ ಕೂತ್ಕೊಂಡಿದ್ರಪ್ಪ ಅಂದರೆ ಆ ಒಂದು ಶುಗರ್ ಕೇನ್ ಅಂದರೆ ಒಂದು ಕಬ್ಬಿನ ಹಾಲನ್ನು ಅವರೆಲ್ಲರೂ ಕೂಡ ಸಿಪ್ ಅಂದರೆ ಕುಡಿತಕ್ಕಂಥದ್ದು. ಆ ಒಂದು ಶುಗರ್ ಕೇನಿನ ಅಂದರೆ ಕಬ್ಬಿನ ಹಾಲನ್ನು ಕುಡಿತಾ ಆ ಒಂದು ಸ್ಕೂಲ್ ಮೇಟ್ಸ್ ಅಂದರೆ ನಮ್ಮ ಒಂದು ಪೋಯೆಟ್ನ ಕ್ಲಾಸ್ಮೇಟ್ಸ್ ಅಥವಾ ಫ್ರೆಂಡ್ಸ್ ಅಂತೇನು ಕರಿತೀವೋ ಅವರೆಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡಿದ್ರು. ದೆ ಟರ್ನ್ಡ್ ಆ್ಯಂಡ್ ಲಾಫ್ಟ್. ಯಾವಾಗ ಟೀಚರ್ ನಮ್ಮ ಒಂದು ಕಮಲಾ ದಾಸ್ ಅವ್ರನ್ನ ಬೈತಾರೋ ಆ ಸಂದರ್ಭದಲ್ಲಿ ಆ ಎಲ್ಲ ಫ್ರೆಂಡ್ಸ್ ಕೂಡ ಈ ಕಡೆ ತಿರುಗಿ ನೋಡಿಬಿಟ್ಟು ಜೋರಾಗಿ ನಗ್ತಾರೆ. ಮತ್ತು ಆ ನಗು ಹೇಗಿರುತ್ತಪ್ಪ ಅಂದರೆ ತುಂಬ ಅಪಹಾಸ್ಯದಿಂದ ಕೂಡಿರುತ್ತೆ. ಇದರಿಂದಾಗಿ ನಮ್ಮ ಪೋಯೆಟ್ಗೆ ತುಂಬಾ ಅವಮಾನ ಆಗುತ್ತೆ. ಚಿಲ್ಡ್ರನ್ ಆರ್ ಫನ್ನಿ ಥಿಂಗ್ಸ್. ನೋಡಿ ನಮ್ಮ ಪೋಯೆಟ್ ಏನು ಹೇಳ್ತಿದ್ದಾರೆ ಅಂದರೆ ಚಿಲ್ಡ್ರನ್ ಆರ್ ಫನ್ನಿ ಥಿಂಗ್ಸ್, ತುಂಬ ಇವರು ತಮಾಷೆಯಿಂದ ಕೂಡಿರ್ತಕ್ಕಂತಹವರಾಗಿದ್ದಾರೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ದೆ ಲಾಫ್ ಇನ್ ಮಿರ್ತ್ ಆಟ್ ಅದರ್ಸ್ ಟಿಯರ್ಸ್. ಬೇರೆಯವರ ಒಂದು ಕಣ್ಣೀರಿನಲ್ಲಿ, ಅಂದರೆ ಬೇರೆಯವರಿಗೆ ಯಾವಾಗಾದರೂ ನೋವಾಗಿದ್ದರೆ ಅದರ ಮೂಲಕ ಕಣ್ಣೀರು ಬರುತ್ತಲ್ವ, ಅದನ್ನು ಕೂಡ ಈ ಒಂದು ಚಿಕ್ಕ ಮಕ್ಕಳು ಎಂಜಾಯ್ ಮಾಡ್ತಾರೆ. ಅವರಿಗೆ ಅರ್ಥನೇ ಆಗೋದಿಲ್ಲ ಬೇರೆಯವರ ನೋವು, ಹಾಗಾಗಿನೇ ಬೇರೆಯವರ ನೋವಲ್ಲೂ ಸಹ ಅವರು ಖುಷಿ ಪಡ್ತಾರೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಆ ಒಂದು ಚಿಲ್ಡ್ರನ್ಸನ್ನು ಫನ್ನಿ ಥಿಂಗ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಐ ಬರೀಡ್ ಮೈ ಫೇಸ್ ಇನ್ ದ ಸನ್ ವಾರ್ಮ್ಡ್ ಹೆಡ್ಜ್. ನೋಡಿ, ಈ ರೀತಿ ಟೀಚರ್ ಯಾವಾಗ ಅಪಮಾನವನ್ನು ಮಾಡ್ತಾರೋ ಅಥವಾ ಬೈತಾರೋ ನಮ್ಮ ಒಂದು ಕಮಲಾ ದಾಸ್ ಅವರಿಗೆ, ಆಗ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಇದ್ದಂಥ ಒಂದು ಹೆಡ್ಜ್ ಅಂದರೆ ಏನು ಆ ಒಂದು ಪಾರ್ಕ್ಗಳಲ್ಲಿ ಹೆಡ್ಜ್ ಇರ್ತಾವಲ್ವ, ಅಂದರೆ ಬೇಲಿ ಟೈಪ್ ಏನು ಬೆಳೆಸಿರ್ತಾರಲ್ವ ಹುಲ್ಲನ್ನು, ಆ ರೀತಿಯ ಒಂದು ಹೆಡ್ಜ್ ಇರುತ್ತೆ. ಅದ್ರ ಹಿಂದ್ಗಡೆ ಹೋಗಿ ಇವರು ತಮ್ಮ ಮುಖವನ್ನು ಬಚ್ಚಿಟ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸ್ಮೆಲ್ಟ್ ದ ಫ್ಲವರ್ಸ್ ಆ್ಯಂಡ್ ದ ಪೇನ್. ಆ ರೀತಿ ಆ ಒಂದು ಹೆಡ್ಜ್ ಹಿಂದ್ಗಡೆ ಹೋಗಿ ಕೂತ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಏನು ಸನ್ ವಾಮ್ ಅಂದರೆ ಏನು ಸೂರ್ಯನ ಬಿಸಿಲಿನಿಂದ ಏನು ಬಿಸಿಯಾಗಿರುತ್ತೋ ಆ ಒಂದು ಫ್ಲವರ್ಸ್ಗಳು ಒಂದು ಸ್ಮೆಲ್ಲನ್ನು ಹೊರಸೂಸ್ತಾ ಇರ್ತವೆ. ಸೊ ಆ ಒಂದು ಸ್ಮೆಲ್ಲನ್ನು ನಾನು ಪಡೆದುಕೊಂಡೆ. ಅಂದರೆ ನೋಡಿ ಪೋಯೆಟ್ ಯಾವ ರೀತಿ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಏನು ಸ್ಮೆಲ್ ಬರ್ತಾ ಇತ್ತೋ ಅದು ಬಿಸಿಲಿನಿಂದಾಗಿ ಆಚೆ ಬರ್ತಾ ಇತ್ತು ಆ ಹೂವುಗಳಿಂದ. ಅದನ್ನೇ ಅವ್ರು ಏನು ಮಾಡ್ತಾ ಇದ್ದಾರೆ ಪೇನ್ ಅಂತೇಳಿ, ಅಂದರೆ ಆ ಹೂವುಗಳು ಕೂಡ ತಮ್ಮ ಒಂದು ನೋವನ್ನು ವ್ಯಕ್ತಪಡಿಸ್ತಾ ಇದ್ವು, ಅದನ್ನು ನಾನು ನೋಡಿದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ಇಂಡೈರೆಕ್ಟಾಗಿ ತಮ್ಮನ್ನು ಆ ಒಂದು ಸನ್ ವಾಮ್ ಅಂದರೆ ಆ ಒಂದು ಬಿಸಿಲಿನಲ್ಲಿ ಬೆಂದಿರತಕ್ಕಂಥ ಆ ಹೂವುಗಳೇನಿದ್ವಲ್ವ ಅವುಗಳಿಗೆ ಹೋಲಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಆ ಒಂದು ಹೂವುಗಳು ಬಿಸಿಲಿನಿಂದಾಗಿ ತುಂಬ ನರಳ್ತಾ ಇರ್ತವೆ. ಅದೇ ರೀತಿ ಟೀಚರ್ ಏನು ಬೈದಿದ್ರಲ್ವ ಆ ಬೈಗುಳಗಳಿಂದ ನಮ್ಮ ಒಂದು ಪೋಯೆಟ್ಗೂ ಕೂಡ ತುಂಬಾ ನೋವಾಗಿರುತ್ತೆ. ಹಾಗಾಗಿ ಆ ಒಂದು ಫ್ಲವರ್ಸ್ಗೆ ತಮ್ಮನ್ನು ಅವರು ಇಲ್ಲಿ ಹೋಲಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಥರ್ಡ್ ಸ್ಟಾಂಜವನ್ನು ನೋಡಿ. ದ ವರ್ಡ್ಸ್ ಆರ್ ಮಫ್ಡ್ ನೌ, ದ ಲಾಫಿಂಗ್ ಫೇಸಸ್ ಓನ್ಲಿ ಎ ಬ್ಲರ್. The years have sped along, stopping briefly at beloved hearts and moving. ಇಲ್ಲಿ ಫಸ್ಟ್ ಲೈನ್ ನೋಡಿ. ದ ವರ್ಡ್ಸ್ ಆರ್ ಮಫಲ್ಡ್ ನೌ ಅಂದರೆ ಆ ಟೀಚರ್ ಏನು ಬೈಗುಳಗಳನ್ನು ಬೈದಿದ್ರೋ ಅವೆಲ್ಲವೂ ಕೂಡ ಈಗ ಮಸುಕಾಗಿ ಹೋಗಿವೆ, ಅಂದರೆ ಅಷ್ಟೊಂದು ನೆನಪಿನಲ್ಲಿ ಉಳಿದಿಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಲಾಫಿಂಗ್ ಫೇಸಸ್ ಓನ್ಲಿ ಎ ಬ್ಲರ್ ಅಂದರೆ ಆ ಒಂದು ಮಕ್ಕಳೇನು ನಗ್ತಾ ಇದ್ದಾರಲ್ವ ಇವರನ್ನು ನೋಡಿ ಅವುಗಳು ಕೂಡ ಅಷ್ಟೊಂದು ನೆನಪಿಲ್ಲ, ಅವರು ಕೂಡ ಮರೆತು ಬಿಟ್ಟಿದ್ದಾರೆ. ಅಂದರೆ ಫ್ರೆಂಡ್ಸ್ ಯಾರು ಕೂಡ ಅಷ್ಟೊಂದು ನೆನಪಿಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಇಯರ್ಸ್ ಹ್ಯಾವ್ ಸ್ಪೆಡ್ ಅಲಾಂಗ್ ಅಂದರೆ ಅನೇಕ ವರ್ಷಗಳೇ ಆಲ್ರೆಡಿ ಕಳೆದು ಹೋಗಿಬಿಟ್ಟಿವೆ. ಸ್ಟಾಪಿಂಗ್ ಬ್ರೀಫ್ಲಿ ಆಟ್ ಬಿಲೌಡ್ ಹಾರ್ಟ್ಸ್ ಆ್ಯಂಡ್ ಮೂವಿಂಗ್. ಆ ಘಟನೆ ನಡೆದ ನಂತರದಲ್ಲಿ ಅನೇಕ ಒಂದು ನೋವುಗಳು ನಲಿವುಗಳು ಆಲ್ರೆಡಿ ನನ್ನ ಜೀವನದಲ್ಲಿ ನಡೆದು ಹೋಗಿಬಿಟ್ಟಿದ್ದಾವೆ. ಹಾಗಾಗಿ ಇಂತಹ ಅನೇಕ ಒಂದು ಘಟನೆಗಳನ್ನು ನಾನು ಆಲ್ರೆಡಿ ಎದುರಿಸಿ ಬಂದಿದ್ದೇನೆ. ಹಾಗಾಗಿ ಆ ಒಂದು ಚಿಕ್ಕಂದಿನ ಘಟನೆಗಳು ಅಷ್ಟೊಂದು ಈಗ ಪ್ರಾಮುಖ್ಯತೆಯನ್ನು ಪಡೆದಿಲ್ಲ. ಈಗ ಆಲ್ರೆಡಿ ನಾನು ತುಂಬಾ ಮೆಚೂರ್ ಆಗಿದ್ದೇನೆ. ಆ ರೀತಿಯ ಘಟನೆಗಳು ನನಗೆ ನೋವನ್ನು ಈಗ ಕೊಡೋದಿಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಒಂದು ಪೋಯೆಟ್ ಏನೇ ಹೇಳಿದರೂ ಕೂಡ ಅಂದರೆ ನಾನು ಆಲ್ರೆಡಿ ಆ ಘಟನೆಯನ್ನು ಮರೆತು ಬಿಟ್ಟಿದ್ದೇನೆ, ಈಗ ತುಂಬ ಮೆಚೂರ್ ಆಗಿದ್ದೇನೆ, ನಾನು ಖುಷಿಯಿಂದ ಜೀವನ ಮಾಡಬಲ್ಲೆ ಅಂತ ಹೇಳಿದರೂ ಕೂಡ ಆ ಒಂದು ಬಾಲ್ಯದ ಘಟನೆ ಇವರ ಒಂದು ಮೈಂಡ್ನಲ್ಲಿ ಅಚ್ಚಳಿಯದೆ ಹಾಗೇನೆ ಉಳಿದಿದೆ. ಅವರು ನನಗೆ ನೆನಪಿಲ್ಲ ಅಂತ ಹೇಳ್ತಾ ಇದ್ರೂ ಕೂಡ ನೆನಪು ಮಾಡಿಕೊಂಡೆ ಇಲ್ಲಿ ಆ ಒಂದು ಕೆಟ್ಟ ಘಟನೆಯನ್ನು ಅವರು ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಆ ಒಂದು ಘಟನೆಯನ್ನು ನಾನು ಮರಿಬೇಕು ಅಂಥೇಳಿ ಅವರಿಗೆ ಇಷ್ಟ ಇದ್ದರೂ ಕೂಡ ಆ ಘಟನೆ ಅವರ ಮನಸ್ಸಿನಿಂದ ದೂರ ಹೋಗಿಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಲಾಸ್ಟ್ ಸ್ಟಾಂಜವನ್ನು ನೋಡಿ. ಸ್ಯಾಂಡ್ಲಿ ಆನ್ ಮೈ ಮೈಂಡ್ ಹ್ಯಾಸ್ ಫೌಂಡ್ ಆ್ಯನ್ ಅಡಲ್ಟ್ ಪೀಸ್, ನೋ ನೀಡ್ ಟು ರಿಮೆಂಬರ್ ದಟ್ ಪಿಕ್ನಿಕ್ ಡೇ ವೆನ್ ಐ ಲೇ ಹಿಡನ್ ಬೈ ಎ ಹೆಡ್ಜ್, ವಾಚಿಂಗ್ ದ ಸ್ಟೀಲ್ ವೈಟ್ ಸನ್ ಸ್ಟ್ಯಾಂಡಿಂಗ್ ಲೋನ್ಲಿ ಇನ್ ದ ಸ್ಕೈ. ಫಸ್ಟ್ ಲೈನ್ ನೋಡಿ. ಮೈ ಮೈಂಡ್ ಹ್ಯಾಸ್ ಫೌಂಡ್ ಆ್ಯನ್ ಅಡಲ್ಟ್ ಪೀಸ್ ಅಂದರೆ ಒಂದು ಬಾಲ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಏನಿತ್ತಲ್ವ ಅದನ್ನು ನಾನು ಆಲ್ರೆಡಿ ಮರೆತು ಬಿಟ್ಟಿದ್ದೇನೆ. ಈಗ ನಾನು ತುಂಬ ಅಡಲ್ಟ್ ಆಗಿರೋದ್ರಿಂದ ಅಂಥ ಘಟನೆಗಳು ನನ್ನ ಮನಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನೋವನ್ನು ತರೋದಿಲ್ಲ. ಹಾಗಾಗಿ ನನ್ನ ಒಂದು ಮನಸ್ಸೀಗ
ಪೀಸ್ ಅಂದರೆ ತುಂಬ ಶಾಂತ ರೀತಿಯಾಗಿ ಇದೆ. ನೋ ನೀಡ್ ಟು ರಿಮೆಂಬರ್ ದಟ್ ಪಿಕ್ನಿಕ್ ಡೇ ಅಂದರೆ ಆ ಒಂದು ಪಿಕ್ನಿಕ್ ಡೇ ಏನಿತ್ತಲ್ಲ, ಅಂದರೆ ನನಗೆ ಏನು ತುಂಬ ನೋವನ್ನು ಉಂಟು ಮಾಡಿತ್ತಲ್ವ, ಅದನ್ನು ಈಗ ನಾನು ನೆನಪು ಮಾಡಿಕೊಳ್ಳುವ ಒಂದು ಅವಶ್ಯಕತೆ ಇಲ್ಲ ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನೋಡಿ, ವೆನ್ ಐ ಲೇ ಹಿಡನ್ ಬೈ ಎ ಹೆಡ್ಜ್ ಅಂದರೆ ಆ ಒಂದು ಟೀಚರ್ಗಳು ಏನು ಬೈತಾರಲ್ವ, ಆ ಬೈದಂತಹ ಸಂದರ್ಭದಲ್ಲಿ ಆ ಹೆಡ್ಜ್ ಹಿಂದ್ಗಡೆ ಹೋಗಿ ನಾನು ನಿಂತ್ಕೊಂಡಿದ್ನಲ್ವ, ಆ ಒಂದು ದಿನವನ್ನು ನಾನು ಮತ್ತೆ ನೆನಪು ಮಾಡ್ಕೊಳ್ತಕ್ಕಂಥದ್ದು ಬೇಡ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವಾಚಿಂಗ್ ದ ಸ್ಟೀಲ್ ವೈಟ್ ಸನ್ ಸ್ಟ್ಯಾಂಡಿಂಗ್ ಲೋನ್ಲಿ ಇನ್ ದ ಸ್ಕೈ. ಎಸ್ ನೋಡಿ, ಆಕಾಶದಲ್ಲಿದ್ದಂತಹ ಒಂದು ಸ್ಟೀಲ್ ವೈಟ್ ಸನ್ ಅಂದರೆ ಏನು ಸ್ಟೀಲ್ ತರಹ ಪಳಪಳ ಹೊಳಿತಾ ಇದ್ನಲ್ವ ಸೂರ್ಯ, ಅವನನ್ನು ನೋಡ್ತಾ ನೋಡ್ತಾ ತುಂಬ ಬೇಸರದಿಂದ ಅವತ್ತು ನಾನು ಹಾಗೇನೆ ನಿಂತ್ಕೊಂಡಿದ್ದೆ. ಅಂದರೆ ಶಿಕ್ಷಕರು ಬೈದಿದ್ರಲ್ವ ಆ ಒಂದು ನೋವಿನಿಂದಾಗಿ. ಸೊ ಅಂತಹ ಒಂದು ಘಟನೆಯನ್ನು ನಾನೀಗ ನೆನಪು ಮಾಡಿಕೊಳ್ಳೋದು ಬೇಡ, ಅದರ ಅವಶ್ಯಕತೆಯೂ ಕೂಡ ಇಲ್ಲ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮ ಪೋಯೆಟ್ ಅವರ ಬಾಲ್ಯದಲ್ಲಿ ನಡೆದಂತಹ ಒಂದು ಕೆಟ್ಟ ಘಟನೆಯನ್ನು ಅವರು ಹಾಗೇನೆ ನೆನಪಿಟ್ಕೊಂಡಿದ್ದಾರೆ. ಅದರಿಂದ ಅವರಿಗೆ ತುಂಬ ಒಂದು ಮನಸ್ಸಿಗೆ ಬೇಸರ ಆಗಿರೋದನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ನೋಡಿ, ಆ ಘಟನೆಯನ್ನು ಅವರು ಮರಿಬೇಕು ಅಂದ್ಕೊಂಡ್ರು ಕೂಡ ಅದು ಅವರ ಒಂದು ಮೆಮೊರಿಯಿಂದ ದೂರ ಹೋಗಿಲ್ಲ, ಹಾಗೇನೆ ಉಳ್ಕೊಂಡು ಬಿಟ್ಟಿದೆ. ಒಂದು ಮೇಲಿನ ಒಂದು ಮಾತಿಗೆ ಮಾತ್ರ ಅವ್ರು ಏನು ಹೇಳ್ತಿದ್ದಾರೆ, ನಾನು ಆ ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೂ ಕೂಡ ಆ ಒಂದು ನೋವಿನ ಘಟನೆ ಅವರಿಗೆ ಹಾಗೇನೆ ಅವರ ಒಂದು ಮನಸ್ಸಿನಲ್ಲಿ ಉಳ್ಕೊಂಡು ಬಿಟ್ಟಿದೆ. ಈ ಒಂದು ಪೋಯಮಲ್ಲಿ ನಮ್ಮ ಪೋಯೆಟ್ ಒಂದು ಮೆಸೇಜನ್ನು ಕೂಡ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಒಂದು ಚಿಕ್ಕ ಮಕ್ಕಳ ಒಂದು ಮನಸ್ಸಿನ ಮೇಲೆ ನೋವಾಗ್ತಕ್ಕಂತಹ ಯಾವುದೇ ಬೈಗುಳಗಳನ್ನು ನಾವು ಆಡಬಾರ್ದು. ಆ ರೀತಿ ಆಡಿದ್ದೇ ಆದರೆ ಆ ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಆಘಾತವನ್ನು ಉಂಟು ಮಾಡುತ್ತೆ. ಅದರಿಂದ ಅವರಿಗೆ ತುಂಬ ನೋವಾಗುತ್ತೆ ಮತ್ತು ಆ ಒಂದು ನೋವಿನ ಘಟನೆ ಅನೇಕ ದಿನಗಳ ಕಾಲ ಹಾಗೇನೆ ಅವರ ಮನಸ್ಸಿನಲ್ಲಿ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ಆ ಒಂದು ಮುಗ್ಧ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಬೆಳೆಸಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ಕೂಡ ಪೋಯೆಟ್ ಇಲ್ಲಿ ಕೊಡ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಈ ಒಂದು ವಿಡಿಯೋದಿಂದ ಈ ಲೆಸನನ್ನು ಅಥವಾ ಈ ಪೋಯಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹೆಚ್ಚಿನ ಒಂದು ಲಿಟ್ರೇಚರ್ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.